ಹಾಯ್ ಸ್ನೇಹಿತರೆ, ನಮಸ್ತೆ, ಗುಡ್ ಮಾರ್ನಿಂಗ್. ನಾವು ಬಂದಿರೋ ಏರಿಯಾ ಯಾವುದು ಅಂದರೆ ಶಿರಾದ ಹತ್ರ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಮ್ಮ ಸ್ನೇಹಿತರು ಅಡಿಕೆ ಗಿಡ ಹಾಕಿದರು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಸ್ನೇಹಿತರೆ, ಯಾವ ರೀತಿ ಇವಾಗಲೇ 2 ವರ್ಷದ ಗಿಡನ 3 ವರ್ಷದ ಗಿಡನ ಇರಬೇಕು ಸ್ನೇಹಿತರೆ. ಎಲ್ಲ ಹನಿ ಮಾಡಿದ್ದಾರೆ. ಆ ಕಡೆ ಮೇಕೆಗೆ ಸೊಪ್ಪಿನ ಗಿಡ ಹಾಕಿದ್ದಾರೆ. ಎಲ್ಲ ಹನಿ ನೀರಾವರಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆದರೆ ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ, ಬಿಸಿಲು ಜಾಸ್ತಿ. ಗಿಡಗಳ್ನ ಆರೈಕೆ ಮಾಡಬೇಕು. ಟೋಟಲಾಗಿ ಇದು 2.5 ಎಕರೆನೋ 3 ಎಕರೆನೋ ಇರಬೇಕು. ನಮ್ಮ ಸ್ನೇಹಿತ ಅಗಸೆ ಗಿಡ ನೋಡಿ, ಅಗಸೆ ಗಿಡ ಹಾಕಿದ್ದಾರೆ. ಮೇಕೆಗೆ ಅದು ಸೊಪ್ಪಿಗೆ ಅನುಕೂಲ ಆಗುತ್ತೆ. ಆಮೇಲೆ ಬಿಸಿಲು ಜಾಸ್ತಿ ತಾಪಕ್ಕೆ ಗಿಡಗಳಿಗೆ ಸ್ವಲ್ಪ ನೆರಳು ಬಂದರೆ ಅವಾಯ್ಡ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಕಿದ್ದಾರೆ. 2.5 ಎಕರೆನೋ 3 ಎಕರೆನೋ ಇರಬೇಕು ಸ್ನೇಹಿತರೆ. ಇದು ತುಂಬ ಚೆನ್ನಾಗಿ ನೋಡಿ. ಅಡಿಕೆಗೆಲ್ಲ ಈಗ ತೆಂಗು ಬೆಳೆಯೋದಕ್ಕಿಂತ ಅಡಿಕೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾಯಿದ್ದಾರೆ. ಆದರೆ ಇಲ್ಲಿ ನೀರಿಗೆ ಸ್ವಲ್ಪ ಬರ ನೋಡಿ. ಗಿಡಗಳೆಲ್ಲ ಪ್ರತಿಯೊಂದು ಗಿಡನೂ ಎಲ್ಲ ಇನ್ನೂ ಯೆಲ್ಲೋ ಕಲರ್ ಇದ್ದಾವೆ. ನೀರು ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಬರ್ತವೆ. ಇವೇನು ಕಮ್ಮಿ ಅಂದರೆ 1 ವರ್ಷದ ಗಿಡ ಇರ್ಬೋದು ಮಿನಿಮಮ್. ಇನ್ನೂ ಬೆಳಿಬೇಕು. ಬೆಳೆದ ನಂತರ ನೋಡಿ, ಕೆಲವೊಂದು ಗಿಡ ಇನ್ನೂ ಅಲ್ಲೇ ಕೂತಿದ್ದಾವೆ, ಕೆಲವೊಂದು ಗಿಡ ಮೇಲಕ್ಕೆ ಬಂದಿದ್ದಾವೆ, ಅಂದರೆ ಬೆಳ್ಕೊಂಡಿದ್ದಾವೆ. ಆ ಥರ ಬೆಳ್ಕೊಂಡಿದ್ದಾವೆ. ಅಗಸೆ ಗಿಡನೂ ಹಾಕಿದ್ದಾರೆ. ಅಂದರೆ ಇವು ಗುಂಡಿ ಈಗಲೇ ಗಿಡ ಮೇಲಕ್ಕೆ ಬರೋ ತನಕ ಗುಂಡಿ ಮುಚ್ಚಲ್ಲ. ಗಿಡ ಮೇಲಕ್ಕೆ ಬಂದಮೇಲೆ ಗುಂಡಿ ಮುಚ್ಚಿ ಬೇಕಾದ್ರೆ ಇದರಲ್ಲಿ ಬೇಸಾಯ ಏನು ಬೇಕಾದ್ರೂ ಮಾಡ್ಬೋದು. ರಾಗಿ ಹಾಕ್ಬೋದು, ಭತ್ತ ಒಂದು ಬಿಟ್ಟು ಬೇರೆ ಎಲ್ಲ ವ್ಯವಸಾಯ ಮಾಡ್ಬೋದು. ಯಾಕೆಂದರೆ ಭತ್ತ ಆದರೆ ಯಾವಾಗಲೂ ನೀರು ನಿಂತಿರಬೇಕು ಗದ್ದೆ ಒಳಗೆ. ಆದರೆ ಭತ್ತ ಒಂದು ಬಿಟ್ಟು ರಾಗಿ ಬೆಳಿಬೋದು, ಸೊಪ್ಪು ಬೆಳಿಬೋದು, ಹೂವು ಬೆಳ್ಕೊಬೋದು ಎಲ್ಲ ಪ್ರತಿಯೊಂದು. ಅಂದರೆ ಇದು ಬೆಂಚ್ಕಲ್ ಭೂಮಿ, ನೀರು ಬೇಗ ಡ್ರೈ ಆಗಿಬಿಡುತ್ತೆ. ಸ್ವಲ್ಪ ಕೆಂಪು ಮಣ್ಣು ಆದ್ರೂ ಓಕೆ. ಇದು ಬೆಂಚ್ಕಲ್ ಇರೋದ್ರಿಂದ ಏನಿದ್ರು ಇದು ಈ ಶಿರಾ, ಪಾವಗಡ, ಮಧುಗಿರಿ ಸರೌಂಡಿಂಗ್ ಎಲ್ಲ ಅಡಿಕೆ ಬೆಳೆಗೆ ತುಂಬ ಫೇಮಸ್ಸು ಭೂಮಿ. ಈ ಕಡಲೆ ಬೀಜಕ್ಕೆ ತುಂಬ ಫೇಮಸ್ಸು ಅಡಿಕೆ ಅಂತೀನಿ ನಾನು. ತುಂಬ ಚೆನ್ನಾಗಿ ಗಿಡ ಕೆಲವೊಂದೊಂದು ಇನ್ನೂ ಹೋಗಿದ್ದಾವೆ, ತಿರ್ಗಿ ಹೊಸ್ದಾಗಿ ಹಾಕಿದ್ದಾರೆ. 2.5 ಎಕರೆ ಇರ್ಬೋದು ಸ್ನೇಹಿತರೆ. ಇದು ಕಮ್ಮಿ ಅಂದರು. ಅಂದರೆ ಮುಂಚೆ ಯಾರೂ ಅಡಿಕೆ ಗಿಡ ಹಾಕ್ತಾ ಇರಲಿಲ್ಲ. ಈಗ ಅಡಿಕೆ ಗಿಡ ಏನಕ್ಕೆ ಹಾಕ್ತಾರೆ ಅಂದರೆ ಅಡಿಕೆ ರೇಟ್ ಜಾಸ್ತಿ ಇರೋದ್ರಿಂದ ಅಡಿಕೆ ಗಿಡ ಹಾಕ್ತಾರೆ. ಏನೋ ಒಂದು ಭೂಮಿ ಖಾಲಿ ಬಿಡ್ದಂಗೆ ವ್ಯವಸಾಯ ಮಾಡಬೇಕು, ಅದು ಭಾಳ ಒಳ್ಳೆಯದು. ಭೂಮಿ ಖಾಲಿ ಬಿಟ್ಟರೆ, ದಿನ ಹೋದಂಗೆ ಭೂಮಿ ಖಾಲಿ ಬಿಟ್ಟರೆ ಏನು ಬೆಳೆ ಬೆಳೀಲಿಲ್ಲ ಅಂದರೂ ಸುಮ್ಮನೆ ವೇಸ್ಟಾಗಿ ಭೂಮಿ ಇರುತ್ತೆ. ಈ ಥರ ಏನೋ ಒಂದು ಗಿಡಗಳ್ನ ಹಾಕಿದ್ರೆ ಭೂಮಿನೂ ತಣ್ಣಗಿರುತ್ತೆ, ಭೂಮಿನೂ ಚೆನ್ನಾಗಿ ಗಾಳಿ, ವಾತಾವರಣ, ಆಮ್ಲಜನಕ ಎಲ್ಲ ಸಿಗುತ್ತೆ. ಖಾಲಿ ಭೂಮಿ ಮಾತ್ರ ಬಿಡಬಾರ್ದು. ಅದೇ ಇನ್ನೂ ಮೇಲಕ್ಕೆ ಬರೋ ಅಷ್ಟೊತ್ತಿಗೆ ತುಂಬ ದಿನ ಬೇಕು ನೋಡಿ. ಆ ಕಡೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ನಮ್ಮ ಸ್ನೇಹಿತರೊಬ್ಬರು. ಅಲ್ಲಿ ತೋಟದಲ್ಲಿ ಒಳ್ಳೆ ಮನೆಯೂ ಕಟ್ಟಿದ್ದಾರೆ. ಅದನ್ನು ತೋರ್ಸೋಣ ಅಂದರೆ ಅದು ಗೇಟಿನ ಬೀಗ ಹಾಕಿದ್ದಾರೆ. ಇಲ್ಲಾಂದರೆ ಅಲ್ಲೇ ಹೋಗಿ ನೋಡ್ಕೊಂಬರ್ಬೋದಾಯಿತು ಸ್ನೇಹಿತರೆ ಮನೇನ. ಹಾಗಾಗಿ ನಾನು ಅಡಿಕೆ ಗಿಡ ಇತ್ತಲ್ಲ, ನಮ್ಮ ಸ್ನೇಹಿತರ ಜೊತೆ ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂತ. ಆ ಕಡೆ ಹೋಗ್ಬೇಕು ಅಂದರೆ ಭೂಮಿ ಫುಲ್ಲೆಲ್ಲ ಹಳ್ಳ ಇದೆ. ಅಂದರೆ ಬೆಂಚ್ಕಲ್ ಜಾಸ್ತಿ ಸ್ನೇಹಿತರೆ ಇಲ್ಲಿ. ಆ ಕಡೆ ನೋಡಿ, ಮಧ್ಯದಾಗೆಲ್ಲ ಇನ್ನೂ ಆ ಕಡೆ ಎದ್ದೇ ಇಲ್ಲ, ಈ ಕಡೆ ಇದೆ. ಈ ಕಡೆ ಸ್ವಲ್ಪ ನೀರು ಸೋರ್ಸ್ ಚೆನ್ನಾಗಿ ಹೋಗಿರೋದ್ರಿಂದ, ವಾಲ್ಗಳಿರೋದ್ರಿಂದ ಇಲ್ಲಿ ಸ್ವಲ್ಪ ನೀರು ಪಂಪು ಬೇಗ ಬರೋದ್ರಿಂದ ಸ್ವಲ್ಪ ಬೇಗ ಇಲ್ಲಿ ನೀರು, ಗಿಡಗಳು ತುಂಬ ಚೆನ್ನಾಗಿದೆ ನೋಡಿ. ಇವು ಇನ್ನೂ ಬಂದೇ ಇಲ್ಲ ನೋಡಿ. ಒಂದು ಬಂದಿದೆ, ಒಂದು ಬಂದಿಲ್ಲ, ಇಲ್ಲ ಹೋಗಿರ್ತವೆ, ಇಲ್ಲ ಹೊಸ್ದಾಗಿ ಹಾಕಿರ್ತಾರೆ. ಆ ಥರ ಇರುತ್ತೆ. ಒಟ್ಟಿನಲ್ಲಿ ಕಾಪಾಡಬೇಕು. 3-4 ವರ್ಷ ಚೆನ್ನಾಗಿ ಕಾಪಾಡಿದ್ರೆ ಆಮೇಲೆ ಭೂಮಿಗೆ ಬೇರು ಚೆನ್ನಾಗಿ, ಇದು ನೀರು ಸೋರ್ಸು ಚೆನ್ನಾಗಿ ಸಿಗುತ್ತೆ ಭೂಮಿ ಒಳಗಡೆ. ಹಂಗಾಗಿ ಆವಾಗ ಮರಗಳು ಚೆನ್ನಾಗಿ ಬರ್ತವೆ ನೋಡಿ. ಅಗಸೆ ಗಿಡ ಅದು ಮೇಕೆ, ಆಡು ಸೊಪ್ಪು ತಿನ್ನುತ್ತೆ ಅದು. ಅಂದರೆ ಇದು ಏನಕ್ಕೆ ಹಾಕಿದ್ದಾರೆ ಅಂದರೆ ಭೂಮಿ ನೆರಳಿರುತ್ತೆ ಗಿಡಕ್ಕೆ ಅನ್ನೋ ಒಂದು ಉದ್ದೇಶಕ್ಕೆ ಅಗಸೆ ಗಿಡ ಒಂದೊಂದು ಹಾಕಿರ್ತಾರೆ. ಇಷ್ಟು ನಾ ಹೇಳಿ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.